ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ರಾಮಗೌಡ ಪಾಟೀಲ್. ಹುಕ್ಕೇರಿ ಹಾಗೂ ಸಂಕೇಶ್ವರ ಪಟ್ಟಣದಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಖಂಡಿಸಿ ಕಾನೂನಾತ್ಮಕ ಹೋರಾಟ ಬೆಂಬಲ ಪಡೆಯುವ ನಿಟ್ಟಿನಲ್ಲಿ ಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಲಿಂಗಾಯತ ಪಂಚಮಸಾಲಿ ನ್ಯಾಯವಾದಿಗಳ ಸಭೆ ಜರುಗಿತು. ಹುಕ್ಕೇರಿ ಪಟ್ಟಣದ ತಾಲೂಕಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಈ ಕಾರ್ಯಕ್ರಮ ಹುಕ್ಕೇರಿಯ ವಕೀಲರು ಕೂಡಲ ಸಂಗಮದ ಜಗದ್ಗುರು ಜಯ ಮೃತ್ಯುಂಜಯ ಸ್ವಾಮೀಜಿಯವರಿಗೆ ಸತ್ಕರಿಸಿ ಗೌರವಿಸುವ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿದರು. ಹುಕ್ಕೇರಿ ಪಟ್ಟಣದಲ್ಲಿ ಲಿಂಗಾಯತ ಪಂಚಮಸಾಲಿ ವಕೀಲರ ಸಮ್ಮೇಳನದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಪಂಚಮಸಾಲಿಗಳ ಸಹಾಯ ಸಹಕಾರ ಬಹಳಷ್ಟು ಇದೆ. ಆದರೆ ಅದರ ಋಣ ತೀರಿಸಲು ಮುಖ್ಯಮಂತ್ರಿ ಅವರು ಪ್ರಯತ್ನ ಮಾಡಬೇಕಾಗಿದೆ. ಪಂಚಮಸಾಲಿ 2A ಹಾಗೂ ಪಂಚಮಸಾಲಿ OBC ಮೀಸಲಾತಿಗಾಗಿ 7ನೇ ಹಂತದ ಚಳುವಳಿ. ಲಿಂಗಾಯತ ಪಂಚಮಸಾಲಿ ವಕೀಲರ ಮಹಾಪರಿಷತ್ LPVP ನ್ಯಾಯವಾದಿಗಳು ಕಾನೂನು ಅರಿತವರು. ಅವರು ಹೋರಾಟ ಮಾಡಿದರೆ ನಮಗೆ ಮೀಸಲಾತಿ ಸಿಗುತ್ತದೆ ಎನ್ನುವ ನಂಬಿಕೆ ಇದೆ. ಅದಕ್ಕಾಗಿ ಸೆಪ್ಟೆಂಬರ್ 27ರಂದು ಬೆಳಗಾವಿಯಲ್ಲಿ ಜರುಗುವ ವಕೀಲರ ಪ್ರಥಮ ಪರಿಷತ್ತಿಗೆ ಎಲ್ಲ ಹುಕ್ಕೇರಿ ಸಂಕೇಶ್ವರ ಭಾಗದ ವಕೀಲರು ಭಾಗವಹಿಸಬೇಕೆಂದು ಕರೆ ನೀಡಿದರು. ಇದೇ ವೇಳೆ ವಕೀಲರು ಮಾತನಾಡಿ, ನೀವು ನಮಗಾಗಿ ತುಂಬಾ ಹೋರಾಟ ಮಾಡಿದ್ದೀರಿ. ನೀವು ಹೇಗೆ ಹೇಳುತ್ತೀರಿ ಹಾಗೂ ನಾವು ಕೇಳುತ್ತೇವೆ. ನಾವೆಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಲು ಹಿಂದೇಟು ಹಾಕುತ್ತಿರುವುದು ಬೇಸರ ಸಂಗತಿ. ಎಲ್ಲರೂ ಒಗ್ಗಟ್ಟಾಗಿ ಶ್ರೀಗಳ ಹೋರಾಟವನ್ನು ಯಶಸ್ವಿ ಮಾಡೋಣ ಎಂದು ಹೇಳಿದರು. ನಮ್ಮ ಹೋರಾಟಕ್ಕೆ CM ಸ್ಪಂದಿಸಲೇಬೇಕು ಎಂದು ಇದೇ ಸಂದರ್ಭದಲ್ಲಿ ವಕೀಲರು ಒಗ್ಗಟ್ಟಿನಿಂದ ಪ್ರದರ್ಶಿಸಿದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಪಂಚಮಸಾಲಿ ವಕೀಲರ ಹೋರಾಟಕ್ಕೆ ಪಂಚಮಸಾಲಿ ವಕೀಲರ ಮೀಸಲಾತಿ ಹೋರಾಟಕ್ಕೆ ಬೋಲೋ ಭಗವಾನ್ ಬಸವೇಶ್ವರ ಮಹಾರಾಜ್ ಕಿ ಜೈ. ಇದೇ ವೇಳೆ ಹುಕ್ಕೇರಿ ಪಟ್ಟಣದ ಪೇಟೆ ಭಾಗದ ಲಿಂಗಾಯತ ಪಂಚಮಸಾಲಿ ಮುಖಂಡರು ಜಯ ಮೃತ್ಯುಂಜಯ ಸ್ವಾಮೀಜಿಯವರನ್ನು ಭೇಟಿಯಾಗಿ ಚರ್ಚಿಸಿದರು. ಈ ಸಂದರ್ಭದಲ್ಲಿ ಪೇಟೆಯ ಲಿಂಗಾಯತ ಪಂಚಮಸಾಲಿ ಮುಖಂಡರು ಹಾಗೂ ಹುಕ್ಕೇರಿ ತಾಲೂಕಿನ ಮುಖಂಡರು ಹಾಗೂ ಹುಕ್ಕೇರಿ ಹಾಗೂ ಸಂಕೇಶ್ವರ ಪಂಚಮಸಾಲಿ ಲಿಂಗಾಯತ ವಕೀಲರು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಹುಕ್ಕೇರಿ. ಸಂದೇಶವನ್ನು ಇಡೀ ಕರ್ನಾಟಕ ಸರ್ಕಾರಕ್ಕೆ ಅಲ್ಲದೆ ಇಡೀ ದೇಶಕ್ಕೆ ಒಂದು ಮುಟ್ಟುವಂಥ ಕೂಗನ್ನು ಪೂಜ್ಯರ ಒಂದು ಸಂದೇಶವನ್ನು ನೀಡಿದರು. ಅವತ್ತು ತಾವೆಲ್ಲರ ಸಹಕಾರದಿಂದ ಹುಕ್ಕೇರಿಯಲ್ಲಿ ಯಾವತ್ತೂ ಇಟ್ಟು ದೊಡ್ಡ ಪ್ರಮಾಣದಲ್ಲಿ ಸಭೆ ಆಗಿರಲಿಲ್ಲ. ಅದು ಲಿಂಗಾಯತ ಸಮಾಜದ ಸಭೆ ಆಗಿರಲಿಲ್ಲ. ರಾಜಕೀಯವಾಗಿ ಬೇರೆ ಬೇರೆ ಇರ್ಬೋದು, ಅದೇನು ನಾವು ಬೇಡನಕ್ಕಾಗೋದಿಲ್ಲ, ಪೂಜ್ಯರು ಹೇಳ್ರು. ಆದರೆ ಒಂದು ನಮ್ಮ ಸಂಘಟನೆ ಯಾವುದೇ ಪಕ್ಷ ಆಗಿರಲಿ, ಅದನ್ನು ನಮ್ಮ ಸಮಾಜದ ಹೋರಾಟಕ್ಕೆ ನಾವು ಯಾವಾಗೂ ನಾವು ರೆಡಿಯಾಗಿರಬೇಕು. ಅದಕ್ಕೆ ಯಾವುದೇ ಹೋರಾಟಕ್ಕೂ ಸಿದ್ಧರಾಗಿರಬೇಕು. ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಹಿಂದೆ ಹೇಳಿದ್ದಾರೆ, ಯಾವಾಗ ನಮ್ಮ ಪಂಚಮಶಾಲಿ ಲಿಂಗಾಯತರು ಹೋರಾಟ ಮಾಡಿದ ಇಡೀ ದೇಶವನ್ನು ಆಳ್ಬೋದಂತ. ಅಂಥ ಬಾಗಲಕೋಟೆ ನೆಲದಲ್ಲಿರ್ತಕ್ಕಂಥ ಪೂಜ್ಯರು ಇವತ್ತು ನಮಗೆ ಆಶೀರ್ವಾದ ಮಾಡಕ್ಕೆ ಬಂದಾರ. ಅಂಥವ್ರ ಆಶೀರ್ವಾದದೊಂದಿಗೆ ಇದೇನು ಯಾರ ವೈಯಕ್ತಿಕಲ್ಲ, ಯಾರ ವೈಯಕ್ತಿಕ ಹಕ್ಕನ್ನು ನಾವು ಕಸ್ಕೋತಾ ಇಲ್ಲ. ನಮ್ಮ ಮಕ್ಕಳಿಗೆ ಭವಿಷ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾದರೂ ಹಿಂದೇನೋ ಮಾಡಿದಾರಾಗಬೇಡ, ಇನ್ನು ಮುಂದೆ ಏನು ನಮ್ಮ ಮಕ್ಕಳಿಗೆ ಭವಿಷ್ಯ ಬೇಕಾಗೈತಿ, 2A ಮೀಸಲಾತಿ ಹೋರಾಟವನ್ನು ಯಾವ ರೀತಿ ನಾವು ಪಡ್ಕೋಬೇಕಂತಕ್ಕಂಥ ಹಕ್ಕೋತ್ತಾಯವನ್ನು ನಾವು ಸರ್ಕಾರದಿಂದ ಪಡ್ಕೋಬೇಕಾಗಿತ್ತು. ಹಿಂದೂ ಲಿಂಗಾಯತ್ ಬರ್ತಾರೆ. ಈಗ ಲಿಂಗಾಯತ್ ಪಂಚಮಸಾಲಿ ಅಂತ ಕೇಳಿದ್ರೆ ಮುಗಿದೋದು. ನಮ್ದು ಆಲ್ರೆಡಿ ಗೆಜೆಟ್ ಆಗಿರೋದ್ರಿಂದ ನಮಗೆ ಸರ್ಟಿಫಿಕೇಟ್ ಕೊಟ್ಟಲ್ಲ ಕೊಟ್ಟಲ್ಲ ಅಂತ ಹೇಳಕ್ಕೆ ಸಾಧ್ಯ. ಆ ಸರ್ಟಿಫಿಕೇಟ್ ಇದಕ್ಕೆ ಆಗೈತಿ. ನಂತರ ಲಿಂಗಾಯತನಂತಲೇ ಕೂರ್ಸ್ಕೊಂಡಿದ್ವಿ. ಈಗ ಮಕ್ಕಳ ಬೆನಿಫಿಟ್ಗೋಸ್ಕರ ವೀರಶೈವ ಪಂಚಮಸಾಲಿ, ಲಿಂಗಾಯತ್ ಪಂಚಮಸಾಲಿ ಕೊಡ್ಬೋದು, ವೀರಶೈವ ಪಂಚಮಸಾಲಿ ಕೊಡ್ಬೋದು. ಆ ಲಿಂಗಾಯತ್ ಪಂಚಮಸಾಲಿ ಅಂತಲೇ ಬರ್ಬೇಕು. ಯಾಕಂದ್ರೆ ಮೂಲತ್ತು ಲಿಂಗಾಯತು, ನಮ್ಮ ಹಿರಿಯರು ಲಿಂಗಾಯತ್ ಅಂತ ಐತಿ, ನಮ್ಮ ಧರ್ಮನೂ ಲಿಂಗಾಯತ. ಲಿಂಗಾಯತ್ ಪಂಚಮಸಾಲಿ ಅಂತ ನೀವೆಲ್ಲ ಮತ್ತೆ ಅದಕ್ಕೆ ಸರ್ಟಿಫಿಕೇಟ್ ಸಿಗುತ್ತೆ. ಅವ್ರು ಏನು ಮಾಡ್ತಾರೆ, ಕೊಡೋಕ್ಕಾಗಲ್ಲ ಅಂತೇಳಿ ನಿಮ್ಮನ್ನ ಬರೀ ವೀರಶೈವ ಲಿಂಗಾಯತ್ ಸರ್ಟಿಫಿಕೇಟ್ ಕೊಡ್ತಾರಂತೆ. ಅದೇನಾಯ್ತು, ಮುಂಚೆ ನಾವು ಸರ್ಟಿಫಿಕೇಟ್ ಕೇಳಿದಾಗ ಲಿಂಗಾಯತ ಕೊಡ್ತಿದ್ದು ನಮಗೆಲ್ಲ 2002ನೇ ಇಸ್ವಿಯಲ್ಲಿ SFನ ಸರ್ಕಾರ ಇತ್ತು. ಅವಾಗ ಅದು ಏನು ಮಾಡಿದ್ರು ಏನು ಗೊತ್ತಿಲ್ಲ. MP ಪ್ರಕಾಶ ಮಂತ್ರಿ ಇದ್ದಾಗ ಅವಾಗ ಅದನ್ನು ಸೇರಿಸ್ಕೊಡ್ತು. ಹಾಗಾಗಿ ನಾನು ಶಬ್ದ ಉಳ್ಕೊಂಬಿಟ್ಟೈತೆ. ಅದಕ್ಕೆ ಈಗ ಹೈಕೋರ್ಟ್ಗೆ ನಮ್ಮ ಕೆಲವು ಹುಡುಗರು ಹೋಗಿದ್ದಾರೆ. ಹೈಕೋರ್ಟು ಆದೇಶ ಮಾಡಿ ಸರ್ಕಾರಕ್ಕೆ ಲಿಂಗಾಯತ ಅಂತಲೇ ಕೊಡಬೇಕು ಸರ್ಟಿಫಿಕೇಟ್. ಅದು ಮುಂದೆ ಸರಿಪಡಿಸೋ ಪ್ರಯತ್ನ. ನಾನು ಅದಕ್ಕೆ ಏನು ಮಾಡಿದೆ, ಬೊಮ್ಮೇರ್ CM ಇದ್ದಾಗ
ನಮ್ಮದು ಲಿಂಗಾಯತ ಪಂಚಮಸಾಲಿ ಬಾರ್ ಅಕಸ್ಮಾತ್ ಯಾರಾದ್ರು ವೀರಶೈವ ಪಂಚ ಅದಕ್ಕೂ ಸರ್ಟಿಫಿಕೇಟ್ ಕೊಡ್ರಿ. ನಮ್ಮಲ್ಲಿ ಯಾರು ತಪ್ಪು ಬಳಸಿದ್ರು ಕೊಡ್ರಿ. ಅದಕ್ಕೆ ನಾನು ನಮ್ಮ ಜನಕ್ಕೆ ಏನು ಹೇಳಕತ್ತಂತ ಲಿಂಗಾಯತ ಪಂಚಮಸಾಲಿ ಅಂತಾರೆ ಜಾತಿ ಕಾಲದಲ್ಲಿ ಬರ್ಸಕ್ಕೆ ನಮ್ಮ ಸರ್ಟಿಫಿಕೇಟ್ ಕೊಡ್ತಾರೆ. ಅದನ್ನು ಅಲ್ಲಿ ಏನೈತಪ್ಪ ಕಾಲದಲ್ಲಿ 1915 ಕಾಲದಲ್ಲಿ ಲಿಂಗಾಯತ ಬಾರ್ ವೀರಶೈವ ಪಂಚಮಸಾಲಿ ಐತಿ. ಲಿಂಗಾಯತ ಪಂಚಮಸಾಲಿ ಅಂತ ಕೊಡ್ತಾರೆ ಅಥವಾ ವೀರಶೈವ ಪಂಚಮಸಾಲಿ ಕೊಡ್ತಾರೆ. ನಮಗಂತೂ ನಮ್ಮಲ್ಲಿ ಕೊಡೈತೆ. ಹುಕ್ಕೇರಿಯಲ್ಲಿ ಈ ಹಿಂದೆ ನಡೆದಂತ ಒಂದು ಪಂಚಮಶಾಲಿಯ ಒಂದು ಹೋರಾಟ ನೇರವಾಗಿ ಇವತ್ತಿಗೆ ಆಗಿನ ಒಂದು ಬೊಮ್ಮಾಯಿ ಸರ್ಕಾರಕ್ಕೆ ತಟ್ಟಿ ಇವತ್ತಿಗೆ ಅದರ ಒಂದು ರೂಪರೇಷವನ್ನ ನಾವು ಈಗಾಗಲೇ ಪಡೆದುಕೊಂಡಿದ್ದು. ಆದರೆ ಅದು ಜಾರಿ ಆಗಲಿಕ್ಕೆ ಅಜ್ಜರ್ ಅವರು ಹೇಳಿದ ಹಾಗೆ ಒಂದು ಇಲೆಕ್ಷನ್ ದಿಂದ ಅದು ಆದೇಶ ಪ್ರತಿ ಬರಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಕೂಡ ಈ ಅಜ್ಜನವರ ಒಂದು ಮಾರ್ಗದರ್ಶನದಲ್ಲಿ, ಹಿರಿಯರೆಲ್ಲರ ಒಂದು ಮಾರ್ಗದರ್ಶನದಲ್ಲಿ ಈ ಹೋರಾಟ ಇವತ್ತಿಗೆ ಮತ್ತೆ ಪ್ರಾರಂಭ ಮಾಡಬೇಕಾಗಿದೆ. ಅದರಲ್ಲಿಯೂ ಕೂಡ ತಮಗೆಲ್ಲ ತಿಳಿದ ಹಾಗೆ ದೇಶಕ್ಕೆ ಇವತ್ತು ಸ್ವಾತಂತ್ರ್ಯವನ್ನು ದೊರಕಿಸಿಕೊಳ್ಳಿಕ್ಕೆ ವಕೀಲರ ಪಾತ್ರ ಎಷ್ಟು ಮಹತ್ವದ ಆಗಿತ್ತು ಅನ್ನೋದನ್ನ ತಾವೆಲ್ಲ ಇವತ್ತಿಗೆ ನೋಡಿದ್ದೀರಿ, ಕೇಳಿದ್ದೀರಿ. ಅದರ ಜೊತೆಗಿನ ಇವತ್ತಿಗೆ ಯಾವ ರೀತಿ ಸಮಾಜದಲ್ಲಿ ಇವತ್ತಿಗೆ ಒಂದು ಅಂದರೆ ಸಮಾಜಕ್ಕೆ ಯಾವುದೇ ರೀತಿಯ ಒಂದು ಅನಾರೋಗ್ಯ ಇದ್ದರೆ ಅದನ್ನೇ ಸರಿಪಡಿಸುವವರೇ ವಕೀಲರೇ. ಆ ರೀತಿಯಾಗಿ ಇವತ್ತಿಗೆ ಈ ನಮ್ಮ ಒಂದು ಹಕ್ಕನ್ನ ಇವತ್ತಿಗೆ ಪಡೆದುಕೊಳ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿದೆ.